ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಗೋಧಿ ಹಿಟ್ಟನ್ನ ನಾವು ಚಪಾತಿ, ಪೂರಿ, ಪರೋಟ ಏನಾದರೂ ಮಾಡ್ಕೊಳ್ಳುವಾಗ ನೆನೆ ಹಾಕಿ ಇಟ್ಟಿರ್ತೀವಿ. ಸ್ವಲ್ಪ ಎಕ್ಸ್ಟ್ರಾನು ನಾವು ಆಮೇಲೆ ಬಿಸಿಯಾಗಿನೇ ಮಾಡ್ಕೊಳ್ಳೋಣ ಅಂತೇಳಿ ಇದನ್ನ ಔಟ್ಸೈಡ್ ಇಟ್ಬಿಟ್ರೆ ಇದು ಉಡಿ ಬಂದು ಕೆಟ್ಟೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಾಗ ಇದೆಲ್ಲ ಗಂಟು ಕಟ್ಟಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆಗುತ್ತೆ. ಇವಾಗ ಇದನ್ನ ಮತ್ತೆ ನಾವು ಫ್ರೆಶ್ ಹಿಟ್ಟಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ವ, ಒಳಗಡೆ ಮಾತ್ರ ಚೆನ್ನಾಗಿ ಫ್ರೆಶ್ ಆಗಿದೆ, ಔಟ್ಸೈಡ್ ಮಾತ್ರ ಕೂಲ್ ಜಾಸ್ತಿಯಾಗಿ ಈ ರೀತಿ ಗಂಟು ಕಟ್ಬಿಟ್ಟಿದೆ. ಇವಾಗ ಇದನ್ನ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕಿಟ್ಟು ಸ್ವಲ್ಪ ಬಿಸಿ ಇರುವಂಥ ನೀರಿನಲ್ಲಿ ಟಿಫಿನ್ ಬಾಕ್ಸಲ್ಲಿ ಹಾಕಿ ಈ ರೀತಿ 1-2 ಮಿನಿಟ್ಸ್ ಇದನ್ನು ಹಾಗೇ ಬಿಡಬೇಕು. ಕುದಿಸಿರುವಂಥ ನೀರಲ್ಲಿ ಇಡೋದಕ್ಕೆ ಹೋಗ್ಬೇಡಿ, ಮತ್ತು ಹಿಟ್ಟು ಕೂಡ ಬೆಂದೋಗ್ಬಿಡುತ್ತೆ. ಸೊ ಜಸ್ಟ್ ಬಿಸಿ ನೀರಲ್ಲಿ ಇದನ್ನು ಡಿಪ್ ಮಾಡಿ ಹಾಗೇ ಬಿಡಬೇಕು. ಸೊ ಇವಾಗ 1-2 ಮಿನಿಟ್ಸ್ ಆದ ನಂತರ ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡ್ರೆ ಮತ್ತೆ ರಿಫ್ರೆಶ್ ಆಗಿರುವಂಥ ಹಿಟ್ಟು ರೆಡಿ ಆಗುತ್ತೆ. ಆವಾಗ ನೀವು ಚಪಾತಿ, ಪೂರಿ ಏನಾದರೂ ನೀವು ಮಾಡ್ಕೊಳ್ಬೋದು. ಸೊ ವೇಸ್ಟ್ ಅಂತ ಬಿಸಾಕೋದ್ ಬದಲು ಈ ರೀತಿ ಒಂದ್ಸರಿ ಟ್ರೈ ಮಾಡಿ.